ಬರ್ರಿ ಇವತ್ತು ಉಳ್ಳಾಗಡ್ಡಿ ಹಸಿ ಉಳ್ಳಾಗಡ್ಡಿ ಚಟ್ನಿ ಹೆಂಗೆ ಮಾಡೋದು ನೋಡ್ಕೊಂಬರೋಣ. ಇದು ಭಾರಿ ಮಸ್ತ್ ಇರ್ತೈತೆ ರೀ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಜೋಡಿನೂ ಮಸ್ತ್ ಇರ್ತೈತಿ. ಕಡಕ್ ರೊಟ್ಟಿ ಜೋಡಿ ಪಲ್ಯಗಿಲ್ಲೇ ಏನೂ ಮಾಡಿಲ್ಲ ಅರ್ಜೆಂಟಿಗೆ ಅಂತಂದ್ರೆ ಮಾಡ್ಕೊಳಕ್ಕೆ ಭಾರಿ ಮಸ್ತ್ ಇರ್ತೈತಿ. ರೊಟ್ಟಿ ಜೋಡಿ ಮತ್ತು ಸೌತೆಕಾಯಿ ಗಜ್ಜರಿ ಅದಿತ್ತಂದ್ರೆ ಮೊಸರು ಜೋಡಿ ಕಾಂಬಿನೇಷನು ಭಾಳ ಚಲೋ ಇರ್ತೈತಿ. ಚಪಾತಿ ಜೋಡಿನೂ ಚಲೋ ಇರ್ತೈತಿ. ಏನೂ ಇಲ್ಲ ಅಂದ್ರೂ ಸಾಂಬಾರು ಇಲ್ಲ ಅಂದ್ರೂ ಅನ್ನಕ್ಕೆ ಕಲಿಸ್ಕೊಳಕ್ಕೂ ಭಾರಿ ಇರ್ತೈತಿ ರೀ. ನೋಡೋಣ ಬರ್ರಿ ಹೆಂಗೆ ಮಾಡೋದು ಅಂಥೇಳಿ. ಮೊದ್ಲಿಗೆ ನಾ ಇಲ್ಲಿ 1 ಚಮಚದಷ್ಟು ಜೀರಿಗೆ ಹಾಕೊಳಕತ್ತೀನಿ ರೀ. ಜೀರಿಗೆ ನೋಡ್ಕೊಂಡು ಹಾಕೋರಿ. ಭಾಳ ಅದು ಅಂದ್ರೆ ಸ್ವಲ್ಪ ಕಹಿ ಬರ್ತಾವೆ ನೋಡಿ ಹಾಕೋರಿ. ನಿಮ್ಗೆ ಉಳ್ಳಾಗಡ್ಡಿ ಎಷ್ಟಿರ್ತಾವೆ, ನಾ ಇಲ್ಲಿ 3 ಉಳ್ಳಾಗಡ್ಡಿ ದೊಡ್ಡ ಸಣ್ಣಗೆ ಹೆಚ್ಚು ತೊಗೊಂಡಿನಿ ರೀ. ಈಗ ಜೀರಿಗೆ ಹಾಕ್ಕೊಂಡು ಒಂದು ಕೊರ್ದ ಬಟ್ಲದಷ್ಟು ಆಗುವಷ್ಟು 2 ಕೂಡಿ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿನಿ. ಹಾಕ್ಕೊಂಡು ಇದೇನೈತಲ್ಲ ಸಣ್ಣಗೆ ಹರ್ಕೋರಿ. ಭಾಳ ಸಣ್ಣ ಆಗ್ಬೇಕು ರೀ ಕರಿಬೇವೆಲ್ಲ. ಇಲ್ಲ ಅಂದರೆ ನೀವು ಮೊದಲು ಸಣ್ಣಗೆ ಕಟ್ ಮಾಡ್ಕೊರಿ. ಕರಿಬೇವು ಅಂದ್ರೆ ಲಘುನ ಹರಿಯಾಕೆ ಬರ್ತೈತಿ. ನಾನೀಗ ಇಲ್ಲಿ ತೋರ್ಸಾಕತ್ತೀನಿ. ಹಿಂಗೆ ನೀಟಾಗಿ ಕ್ಲೀನಾಗಿ ಹರ್ಕೋರಿ. ಅಬ್ಡ ಜಬ್ಡ ಉಳಿಬಾರ್ದು ರೀ. ಅಷ್ಟು ಚೆಂದಂಗೆ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಜೀರಿಗೆ ಅರಿಬೇಕು ರೀ. ಜೀರಿಗೆ ಪುಡಿ ಇದ್ರೂ ಹಾಕೊಂಡ್ರೆ ನಡಿತೈತಿ. ನಾ ಇಲ್ಲಿ ಜೀರಿಗೆನ ಹಾಕೊಂಡು ನಿಮಗೆ ತೋರ್ಸಾಕತ್ತೀನಿ. ಈಗ ಏನು ಹರಿಯಾಕತ್ತೀನಲ್ಲ ಹಿಂಗೆ ನೀಟಾಗಿ ಚೆಂದಾಗ ಹರ್ಕೊಂಬರ್ರಿ. ಹಿಂಗೆಲ್ಲ ಒಂದೇ ಕಡೆ ಮಾಡಿಕೊಂಡು ಸುತ್ತ ತೊಗೊಂಡು ಒಂದು 3-4 ನಿಮಿಷದಾಗ ಎಲ್ಲ ಸಣ್ಣಗೆ ಪೌಡರ್ ಆಗ್ತೈತೆ ರೀ. ಇಲ್ಲ ಕರಿಬೇವು ಕೊತ್ತಂಬರಿ ಸಣ್ಣಗೆ ಕಟ್ ಮಾಡಿ ಹಾಕೋರು ಲಘುನೇ ಅರಿಬೋದು ರೀ. ಈಗ ಇದು ಹರ್ಕು ನೋಡ್ರಿ ಇಷ್ಟು ಸಣ್ಣಗೆ ಆಗಬೇಕು. ನಾ ಇಲ್ಲಿ ತೋರ್ಸಾಕತ್ತೀನಲ್ಲ ಕರಿಬೇವು ಕೊತ್ತಂಬರಿ ಮತ್ತು ಜೀರಿಗೆ 3 ಕೂಡಿ ಇಷ್ಟು ಸಣ್ಣಗೆ ಹರ್ಕೊಂಬರೋಣಂತ. ಹರ್ಕೊಂಡು ನಮಗಿಲ್ಲಿ ಎಷ್ಟು ಬೇಕು ನೋಡಿಕೊಂಡು ಖಾರಕ್ಕೆ ತಕ್ಕಷ್ಟು ನಾ ಇಲ್ಲಿ ಖಾರ ತೊಗೊಂಡಿನಿ. ನಮ್ದು ಇದು ಬ್ಯಾಡಗಿ ಮೆಣ್ಸಿನ್ಕಾಯಿ ಐತಿ. ಹಂಗಾದ ಕೂಡಲೇ ಕಲರು ಚೆಂದ ಬರ್ತೈತಿ ಮತ್ತು ಖಾರ ಭಾಳ ಇರಂಗಿಲ್ಲ ರೀ. ಸೊ ಹಂಗಾಗಿ ನಾ ಇಲ್ಲಿ 2 ಚಮಚದಟ್ಟು ನಾ ಇಲ್ಲಿ ಖಾರ ಹಾಕೊಳಕತ್ತೀನಿ. ಈಗ ಮತ್ತು ತಿರ್ಗಿ ಅಷ್ಟು ಕೂಡಿ ಸಣ್ಣಗೆ ಅಷ್ಟು ಮಿಕ್ಸ್ ಆಗ್ಬೇಕು ರೀ. ಚೆಂದಾಗಿ ಮಿಕ್ಸ್ ಆಗುತ್ತಾನ ನೋಡಿರಿ ಗೊತ್ತಾಗ್ತೈತಿ. ಸಣ್ಣಗೆ ಪೌಡರ್ ಆಗ್ತೈತಿ. ಹಿಂಗೆ ಚೆಂದಾಗಿ ನೋಡಿ ಹರ್ಕೋರಿ. ಎಷ್ಟು ನುಣ್ಣಗೆ ಅರಿತೀರೋ ಅಷ್ಟು ಭಾಳ ಚಲೋ ರೀ. ಮಿಕ್ಸರ್ಗೂ ಹಾಕೋಬೋದು ರೀ. ಮಿಕ್ಸರ್ಗೆ ಹಾಕೊಂಡ್ರೆ ಅಷ್ಟು ರುಚಿ ಬರೋಲ್ಲ. ಕಲ್ಲಾಗ ಹರಿದ್ರೆ ಭಾಳ ಚೆಂದ ಆಗ್ತೈತೆ ರೀ ಇದು ಚಟ್ನಿ. ಸೊ ಹಂಗಾಗಿ ನಾನಿಲ್ಲಿ ಕಲ್ಲಾಗ ಹರಿದು ತೋರ್ಸಕತ್ತೀನಿ ನಿಮ್ಗೆ. ನೋಡ್ರಿ ಈಗೆಲ್ಲ ಕೂಡಿ ಎಷ್ಟು ಚೆಂದ ಮಿಕ್ಸ್ ಆಗಿತ್ತು. ಈ ಥರ ಚೆಂದಾಗ ನೀಟಾಗಿ ಎಲ್ಲ ಹೊಂದ್ಕೋಬೇಕು ರೀ. ನಾ ಈಗ ಇದಕ್ಕೆ ಏನು ಮಾಡ್ತೀನಿ ರೀ, ಬೆಲ್ಲ ಹಾಕೋತೀನಿ ರೀ. ಬೆಲ್ಲ ನಾನಿಲ್ಲಿ ಒಂದು ನಿಂಬೆಹಣ್ಣಷ್ಟು ಸೈಜ್ದು ನಾನಿಲ್ಲಿ ಬೆಲ್ಲ ಹಾಕ್ಕೊಂಡೀನಿ ರೀ. ಬೆಲ್ಲ ಸಣ್ಣಗೆ ಪೌಡ್ರ್ ಮಾಡ್ಕೊಂಬಂದೀನಿ ಅಂದ್ರೆ ಲಘುನೇ ಇದಾಗ್ತಿತ್ತು ಅಂಥೇಳಿ. ಈಗ ಇದನ್ನು ಚೆಂದಾಗ ಅರಿಯೋಣಂತ್ರಿ. ಬಟ್ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹಾಕ್ಕೋಬೇಕು, ಒಂದೊಂದು ಸಣ್ಣಗೆ ಹರ್ಕೋಬೇಕು ರೀ. ಎಲ್ಲ ಒಮ್ಮೆ ಹಾಕ್ಕೊಂಡು ನೀವು ಹರ್ಕೊಳಕ್ಕೆ ಹೋದ್ರೆ ಲಘು ಸಣ್ಣ ಆಗೋದಿಲ್ಲ. ಹಾಗಾಗಿ ಒಂದೊಂದು ಹಾಕ್ಕೊಂಡು ನಾನು ಇಲ್ಲಿ ಸಣ್ಣಗೆ ಹರ್ಕೊಂಡು ಬರ್ತೀನಿ ರೀ. ಈಗ ನೋಡಿರಿ ಬೆಲ್ಲನೂ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗೈತಿ. ಆದಮೇಲೆ ಹಿಂಗೆ ಸ್ವಲ್ಪ ಹಸಿ ಹಿಂಗೆ ಉದುರುದ್ರಾಗೋದಿಲ್ಲ ರೀ. ಹಿಂಗೆ ಆಗ್ತೈತಿ, ಮೆತ್ತಗೆ ಆಗ್ತೈತಿ. ಹಂಗೆ ನೋಡಿಕೊಂಡು ನೀಟಾಗಿ ಚೆಂದಂಗೆ ಹರ್ಕೊಳ್ಳೋಣ್ರಿ. ಈಗ ಹರ್ಕೊಂಡು ನಾ ಇಲ್ಲಿ ಏನು ಮಾಡ್ತೀನಿ, ಹುಣ್ಸೆಹಣ್ಣು ತೊಗೊಂಡೀನಿ ರೀ. ನಾ ಇಲ್ಲಿ ಹುಣ್ಸೆಹಣ್ಣು ಒಂದು ನಿಂಬೆಹಣ್ಣು ಸೈಜಷ್ಟು ಹುಣ್ಸೆಹಣ್ಣು ತೊಗೊಂಡಿನಿ. ಅದು ಚೆಂದಾಗಿ ನೆನೆಸಿಟ್ಟಿದ್ದೆ ರೀ. ಮೊದಲು ಗಟ್ಟಿ ಬರಲಿ ರೀ ಹುಣ್ಸೆಹಣ್ಣು, ತೆಳ್ಳಗೆ ಬೇಡ. ಗಟ್ಟಿಗೆ ನೀಟಾಗಿ ಹುಣ್ಸೆಹಣ್ಣ ಕ್ಯೂಚಿಟ್ಕೊಳ್ಳು ಹುಣ್ಸೆ ರಸನ ಇಲ್ಲಿ ಹಾಕ್ಕೊಂಡೀನಿ ರೀ. ನೋಡ್ಕೊಬೋದು. ಯಾಕಂದರೆ ಇಲ್ಲಿ ಬೆಲ್ಲ ಇರೋದ್ರಿಂದ ಹುಣ್ಸೆಹಣ್ಣು ಬೆಲ್ಲ ಕೂಡಿಸಿ ತೆಳ್ಳಗೆ ಅನ್ನಿಸ್ತೈತಿ. ನೀವೇನು ಇದು ಮಾಡ್ಕೊಬೇಡ್ರಿ. ಇದು ನಾವು ಉಳ್ಳಾಗಡ್ಡಿ ಕೂಡಿಸಿದ ಕೂಡಲೇ ಸರಿ ಹೋಗ್ತೈತಿ. ನಾ ಇಲ್ಲಿ ಉಳ್ಳಾಗಡ್ಡಿ ಚೆನ್ನಾಗೆ ಸಣ್ಣಗೆ ಹೆಚ್ಕೊಂಡು ನಾ ಇಲ್ಲಿ ನೀರಾಗ ಹಾಕಿಟ್ಕೊಂಡಿದ್ದೆ. ಅದಕ್ಕೆ ಘಾಟ್ ಹೋಗಬೇಕು ರೀ. ಉಳ್ಳಾಗಡ್ಡಿ ಘಾಟ ಎಲ್ಲ ಹೋಗಬೇಕು. ಅದಕ್ಕೆ ಮೊದಲ ನಾ ಇಲ್ಲಿ ಕಟ್ ಮಾಡಿ ಅದನ್ನು ನೀರಾಗ ಹಾಕಿಟ್ಕೊಂಡಿದ್ದೆ. ಈಗ ಏನು ಮಾಡೋಣ ಅಂತಂದ್ರೆ ಭಾಳ ಸಣ್ಣಗೆ ಹೆಚ್ಕೋಬೇಕು ರೀ ಉಳ್ಳಾಗಡ್ಡಿ. ಹೆಚ್ಕೊಂಡು ಹಸಿ ಉಳ್ಳಾಗಡ್ಡಿ ಹೆಚ್ಕೊಂಡು ನಾ ಇದನ್ನು ಹಿಂಡಿ ಏನೈತಲ್ಲ ಇದೇನು ಕಲ್ಲಾಗ ನಾ ಇಲ್ಲಿ ಹರ್ಕೊಂಡಿದ್ನಲ್ಲ ಅದಕ್ಕೆ ಅಷ್ಟು ಉಳ್ಳಾಗಡ್ಡಿ ಹಾಕೊಳ್ಳೋಣ್ರಿ. ಎಷ್ಟು ನೀವು ಕಟ್ ಮಾಡ್ಕೊಂಡಿದ್ರಲ್ಲ ಅಷ್ಟು ನೀರು ಒಟ್ಟ ಇರಬಾರ್ದು ರೀ. ಗಟ್ಟಿಯಾಗಿ ನುರಿಯಾಗಿ ಹಿಂಡಿ ಜೋರ್ಸೆ ಹಿಂಡಿ ಇದಕ್ಕೆ ನಾವು ಕಲ್ಲಾಗ ಹಾಕ್ಕೊಂಡು ಈಗ ಅಬ್ರ ಜಬ್ರ ಜಜ್ಕೋಬೇಕು ರೀ. ಭಾಳ ಫೋರ್ಸಾಗಿ ಜಜ್ಬೇಡ್ರಿ. ಉಳ್ಳಾಗಡ್ಡಿ ಅವು ಒಡಿಬಾರ್ದು. ಹಂಗೆ ನೋಡಿ ನೀಟಾಗಿ ಮಿಕ್ಸು ಆಗಿರಬೇಕು. ಸಾವಕಾಶ ಚೆಂದಂಗೆ ಅರಿರಿ. ಇಲ್ಲಾಂದರೆ ಒಂದು 2 ನಿಮಿಷ ಕಲ್ಲಾಗ ಸಾವಕಾಶ ಸಣ್ಣಗೆ ಅರೆದು ಏನು ಮಾಡಿರಿ, ಕೈಲೇ ನೀಟಾಗಿ ಎಲ್ಲ ಕೂಡಿಸ್ರಿ. ಎಲ್ಲ ಕೂಡಿಸಿದ್ರೆ ಮುಗೀತು ರೀ, ಚಟ್ನಿ ರೆಡಿ ಆತ್ರಿ. ನೋಡ್ರಿ ಎಷ್ಟು ಪಟ್ನ ಆಗ್ತೈತಿ. ಬಿಸಿ ಬಿಸಿ ಅನ್ನಕ್ಕೂ ಕಾಂಬಿನೇಷನ್ ಮಸ್ತು. ಜೋಳದ ರೊಟ್ಟಿ ಜೋಡಿ ಮಸ್ತು. ನೀವು ಚಪಾತಿ ಜೋಡಿ ತಿನ್ಬೋದು, ದೋಸೆ ಜೊತೆ ತಿನ್ಬೋದು. ಎಲ್ಲದ್ರ ಜೋಡಿನೂ ಹೊಂತೈತಿ. ಪಟ್ನ ಆಗ್ತೈತಿ ರೀ. ಏನೂ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ಇಮ್ಮಿಡಿಯೇಟ್ ನಾವು ಇದನ್ನು ಒಂದು 5 ನಿಮಿಷದಾಗ ರೆಡಿ ಆಗೋಗ್ತೈತಿ. ಬಿಸಿ ಬಿಸಿ ಅನ್ನ ತುಪ್ಪಕ್ಕಂತೂ ನಂಗೆ ಭಾಳ ಸೇರ್ತೈತಿ ರೀ. ಇಲ್ಲಾಂದರೆ ಕಟಕ್ ರೊಟ್ಟಿ ತೊಗೋಬೋದು. ಮೊಸರ ರೊಟ್ಟಿ ಸ್ವಲ್ಪ ನಮ್ಮದು ಪಲ್ಯಗಳಿತ್ತಂದ್ರೆ ಉಳ್ಳಾಗಡ್ಡಿ ಹಸಿ ಉಳ್ಳಾಗಡ್ಡಿ ಸೌತೆಕಾಯಿದು ಹಾಕ್ಕೊಂಡು ಮೊಸರು ಜೋಡಿ ಕಾಂಬಿನೇಷನು ಭಾಳ ಚೆಂದ ಇರ್ತೈತಿ ರೀ. ಮಾಡಿ ನೋಡಿರಿ, ನಿಮಗೂ ಇಷ್ಟ ಆಗ್ತೈತಿ. ಹೋಪ್ ನಿಮ್ಮೆಲ್ಲರಿಗೂ ಸೇರ್ತಂತ ತಿಳ್ಕೊಂಡೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪಟ ಶೇರ್ ಮಾಡಿರಿ, ಪಟ ಲೈಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಿಂಗೆ ನನಗೆ ಸಪೋರ್ಟ್ ಮಾಡ್ಕೋತಾ ಇರ್ರಿ.